ರಾತ್ರಿ ಹಚ್ಚಿ ಮಲಗಿ ಬೆಳಗ್ಗೆ ನಿಮ್ಮ ಸ್ಕಿನ್ ನಿಮ್ಗೆ ಥ್ಯಾಂಕ್ ಯು ಹೇಳುತ್ತೆ. ಪಿಗ್ಮೆಂಟೇಶನ್ ಇರೋರು ಯಾವ ರೀತಿ ಈ ಕ್ರೀಮ್ ಅನ್ನ ಯೂಸ್ ಮಾಡಬೇಕು, ಮತ್ತೆ ಪಿಗ್ಮೆಂಟೇಶನ್ ಇದು ಏಕ್ನೆ ಇರೋಂತವ್ರು ಯಾವ ರೀತಿ ಯೂಸ್ ಮಾಡಬೇಕು, 12 ವರ್ಷ ಮೇಲ್ಪಟ್ಟವರು 12 ವರ್ಷ ಒಳಗಡೆ ಇರೋರು ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು ಅನ್ನೋ ಪೂರ್ತಿ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಪ್ಲೀಸ್ ಪೂರ್ತಿ ವಿಡಿಯೋನ ವಾಚ್ ಮಾಡಿ. ಹೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಈ ಒಂದು ಕ್ರೀಮು ನಿಜವಾಗ್ಲೂ ಜಾದೂ ಮಾಡುತ್ತೆ. ಆದ್ರೆ ನಾನು ಸುಳ್ಳು ಹೇಳಲ್ಲ, ಇದನ್ನು ಒಂದು ದಿನಕ್ಕೆ ನಿಮ್ಗೆ ಇದರ ಡಿಫ್ರೆನ್ಸ್ ಬರೋದಿಲ್ಲ. 3 ರಿಂದ 4 ವಾರ ಆದ್ರೂ ಇದನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಹೇಗ್ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾವು ಮೊದಲಿಗೆ ಮುಲೇಟಿ ಪೌಡರ್ ಅನ್ನ ತಗೊಳ್ಬೇಕಾಗತ್ತೆ. ಮುಲೇಟಿ ಪೌಡರ್ ನಾವು ಇಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ತಗೊಳ್ಬೇಕು. ಮುಲೇಟಿ ಪೌಡರ್ ಅಷ್ಟೇ ಒಂದು ಪ್ಯೂರ್ ಇರುವಂತದ್ದು ನೋಡಿ ತಗೊಳ್ಳಿ, ನಮ್ಗೆ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಗ್ಲಿಸರಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ಪಿಗ್ಮೆಂಟೇಶನ್ ಇರೋರಿಗಂತೂ ತುಂಬಾನೇ ಒಂದು ಒಳ್ಳೆ ಕ್ರೀಮ್ ಅಂತಾನೆ ಹೇಳ್ಬೋದು. ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ, ಮತ್ತೆ ಮುಲೇಟಿ ಪೌಡರ್ ಅಂತೂ ನಮ್ಮ ಪಿಗ್ಮೆಂಟೇಶನ್ ಅನ್ನ ಲೈಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಒಂದು ವಿಟಮಿನ್ ಎ ಕ್ಯಾಪ್ಸೂಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ಒಂದು ಅರ್ಧ ವಿಟಮಿನ್ ಎ ಕ್ಯಾಪ್ಸೂಲ್ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಪೂರ್ತಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತು ಅಂದ್ರೆ ಆಮೇಲೆ ನಾವು ಇಲ್ಲಿ ಸ್ವಲ್ಪ ಬೇರೆ ಏನ್ ಆಡ್ ಮಾಡ್ಬೋದು ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಅನ್ನ ಹಾಕೊಳ್ತಾ ಇದ್ದೀನಿ. ಪಿಗ್ಮೆಂಟೇಶನ್ ಅನ್ನ ನಿಧಾನಕ್ಕೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾರಿಗೆ ತುಂಬಾ ಅರ್ಜೆಂಟ್ ಇಲ್ಲ, ನ್ಯಾಚುರಲ್ ಆಗಿ ಹೋಗ್ಲಿ ಅನ್ನೋರು ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿ, ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಯೂಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಡಕ್ಟ್ಸ್ ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕೂಡ ಟ್ರೈ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಅನ್ನ ತಗೊಳ್ತಾ ಇದ್ದೀನಿ. ಇದು ಅಷ್ಟೇ ಪ್ಯೂರ್ ಇರುವಂತದ್ದು ನೋಡಿ ತಗೊಳ್ಳಿ. ಈ ರೀತಿ ಟ್ರಾನ್ಸ್ಪರೆಂಟ್ ಇರಬೇಕು. ಇದ್ರಲ್ಲೇ ನಿಮ್ಗೆ ಕೇಸರ್ ಅಲೋವೆರಾ ಜೆಲ್ ಅಂತಾನು ಬರುತ್ತೆ, ನೀಮ್ ಅಲೋವೆರಾ ಜೆಲ್ ಅಂತಾನು ಬರುತ್ತೆ. ಅದನ್ನು ಅಷ್ಟೇ ನೋಡಿ ತಗೊಳ್ಳಿ. ತುಂಬಾ ಕಲರಿಶ್ ಆಗಿದ್ರೆ ಅದನ್ನ ನೀವು ಆದಷ್ಟು ಅವಾಯ್ಡ್ ಮಾಡಿ. ಈ ಒಂದು ಅಲೋವೆರಾ ಜೆಲ್ ಅನ್ನ ನೀವು ಮಕ್ಕಳಿಗೂ ಕೂಡ ಯೂಸ್ ಮಾಡಬಹುದು. ಅದ್ ಯಾವ ರೀತಿ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ನಾವು ಒಟ್ಟಿಗೆ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಮುಲೇಟಿ ಪೌಡರ್, ಒಂದು ಅರ್ಧದಿಂದ 1 ಕ್ಯಾಪ್ಸೂಲ್ ವಿಟಮಿನ್ ಇ ಆಯಿಲ್, ಮತ್ತೆ 1/4 ಟೇಬಲ್ ಸ್ಪೂನ್ ಅಷ್ಟು ಗ್ಲಿಸರಿನ್, 1 ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಏನು ತೊಂದರೆ ಇಲ್ಲ. ಸ್ವಲ್ಪ ತೆಳು ಆಯ್ತು ಅಂದ್ರೆ ಸ್ವಲ್ಪ ನಾವು ಅಲೋವೆರಾ ಜೆಲ್ ಅನ್ನ ಸೇರಿಸ್ಕೊಳ್ಬಹುದು. ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ ಇಲ್ಲಿ ರೋಸ್ ವಾಟರ್ ಅನ್ನ ಆಡ್ ಮಾಡ್ಕೋಬಹುದು. ಇದು ಪಿಗ್ಮೆಂಟೇಶನ್ ಇರೋರಿಗೆ ರಾಮಬಾಣ ಅಂತ ಹೇಳ್ಬೋದು. ಪಿಗ್ಮೆಂಟೇಶನ್ ಇರೋರೇ ಯೂಸ್ ಮಾಡ್ಬೇಕಾ? ಇಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ಗೆ, ಮತ್ತೆ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಈ ಪಿಂಪಲ್ಸ್ ಇದ್ದು ಪಿಗ್ಮೆಂಟೇಶನ್ ಇರೋರಿಗೆ ನೋಡಿ, ಈ ಒಂದು 1/4 ಟೇಬಲ್ ಸ್ಪೂನ್ ಗಿಂತ ಸ್ವಲ್ಪ ಕಡಿಮೆ ಅಷ್ಟು ನೀಮ್ ಪೌಡರ್ ಅನ್ನ ತಗೊಂಡಿದ್ದೀನಿ. ಇದು ಅಷ್ಟೇ ಒಂದು ಪ್ಯೂರ್ ಇರುವಂತ ನೀಮ್ ಪೌಡರ್ ಅನ್ನ ತಗೊಳ್ಳಿ. ಮನೆ ಹತ್ರನೇ ಇದ್ರೆ ನೀವೇ ಸ್ವತಃ ಬೇವಿನ ಸೊಪ್ಪನ್ನ ತಗೊಂಡ್ ಬಂದು ತೊಳೆದು ನೆರಳಲ್ಲಿ ಒಣಗಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಗುಳ್ಳೆಗಳಿದೆಪ್ಪ ಮುಖದಲ್ಲೆಲ್ಲ, ಮೊಡವೆಗಳು ಮತ್ತೆ ಪಿಗ್ಮೆಂಟೇಶನ್ ಇದೆ ಅನ್ನೋರು ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಕ್ರೀಮ್ ಇದು. ಪಿಗ್ಮೆಂಟೇಶನ್ ಇರ್ಲಿ ಇಲ್ದೇ ಇರ್ಲಿ, ಈ ಒಂದು ಕ್ರೀಮ್ ಅನ್ನ ರಾತ್ರಿ ಹೊತ್ತು ಹಚ್ಕೊಂಡು ಬನ್ನಿ. ಗುಳ್ಳೆ ಇಲ್ಲ ಅಂದ್ರೆ ನೀವು ನೀಮ್ ಪೌಡರ್ ಅನ್ನ ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ. ಬರೀ ನೀವು ಈ ಮೊದಲು ಏನ್ ತೋರಿಸಿದೆ ಅಷ್ಟು ಮಾತ್ರ ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕೊಂಡು ಡೈಲಿ ನೈಟ್ ಹಚ್ಕೊಂಡು ಮಲ್ಗೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತೆ ನಮ್ಗೆ ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್. ಬೆಳಗ್ಗೆ ಹೊತ್ತು ಸನ್ಸ್ಕ್ರೀನ್ ನೀವು ಹಾಕ್ಲೇಬೇಕು. ಇಲ್ಲ ಅಂದ್ರೆ ಹೋಗಿರುವಂತ ಪಿಗ್ಮೆಂಟೇಶನ್ ಕೂಡ ವಾಪಸ್ ಬರುತ್ತೆ. ಅದಕ್ಕೋಸ್ಕರ ನೀವು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಪಿಗ್ಮೆಂಟೇಶನ್ ಶಾಶ್ವತವಾಗಿ ಹೋಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದನ್ನ ನೀವು ನೈಟ್ ಕ್ರೀಮ್ ತರಾನು ಯೂಸ್ ಮಾಡ್ಕೊಳ್ಬಹುದು. ಪಿಗ್ಮೆಂಟೇಶನ್ ಇರೋರು ಇಲ್ಲದೆ ಇರೋರು ಈ ರೀತಿಯಾಗಿ ಏರ್ ಟೈಟ್ ಒಂದು ಕಂಟೈನರ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು 1 ವಾರದ ತನಕ ನೀವು ಇದನ್ನ ಫ್ರಿಡ್ಜ್ ನಲ್ಲಿ ಇಡಬೇಕಾಗುತ್ತೆ. ಫ್ರೀಸರ್ ನಲ್ಲ, ಫ್ರಿಡ್ಜ್ ನಲ್ಲಿ. ಮತ್ತೆ ನಾನು ಹೇಳಿದ್ದೆ 12 ವರ್ಷ ಒಳಗಡೆ ಇರುವಂತ ಮಕ್ಕಳು ಇದನ್ನ ಯಾವುದನ್ನು ಯೂಸ್ ಮಾಡುವಂತದ್ದು ಬೇಡ. ಆದ್ರೆ ನೀವು 13 ವರ್ಷದ ಮೇಲ್ಗಡೆ ಇರುವಂತವ್ರು, 13+ ಇರುವಂತವ್ರು ಅಲೋವೆರಾ ಜೆಲ್ ಮತ್ತೆ ರೋಸ್ ವಾಟರ್ ಇವೆರಡನ್ನೇ ಮಿಕ್ಸ್ ಮಾಡಿ ಇಟ್ಕೊಂಡು ಮಕ್ಕಳಿಗೂ ಕೂಡ ಡೈಲಿ ನೀವು ಯೂಸ್ ಮಾಡ್ಕೊಳ್ಬಹುದು. ಆದ್ರೆ 18 ವರ್ಷ ಮೇಲ್ಪಟ್ಟಿರೋರು ಈ ಒಂದು ಕ್ರೀಮ್ ಅನ್ನ ಆರಾಮಾಗಿ ಚಿಂತೆ ಇಲ್ಲದೆ ಯೂಸ್ ಮಾಡಬಹುದು. ಅಲೋವೆರಾ ಜೆಲ್ ಮಾತ್ರ ಪ್ಯೂರ್ ಇರುವಂತದ್ದು ನೋಡಿ ತಗೊಳ್ಳಿ. ಮುಲೇಟಿ ಪೌಡರು ಅಷ್ಟೇನೆ. ಇದಿಷ್ಟು ನಮ್ಗೆ ಶುದ್ಧವಾಗಿದ್ರೆ ಪ್ಯೂರ್ ಇದ್ರೆ ರಿಸಲ್ಟ್ ಖಂಡಿತ ಯಾರಿಂದನೂ ಬರೋದನ್ನ ತಪ್ಸಕ್ಕಾಗೋದಿಲ್ಲ. ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ನನ್ನ ಗ್ಯಾರಂಟಿ. ಆದ್ರೆ ಒಂದೇ ದಿನದಲ್ಲಿ ಬರುತ್ತಾ? ಖಂಡಿತ ಬರೋದಿಲ್ಲ. ಒಂದು 3 ರಿಂದ 4 ವಾರ ಅಂತೂ ನೀವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಬೇಕು. ರಾತ್ರಿ ಫೇಸ್ ಅನ್ನ ಚೆನ್ನಾಗಿ ವಾಶ್ ಮಾಡಿ ವೈಪ್ ಮಾಡ್ಕೊಂಡು ನಂತರ ಒಂಚೂರು ಕ್ರೀಮ್ ಅನ್ನ ತಗೊಂಡು ಮುಖದ ಮೇಲೆ 1 ರಿಂದ 2 ನಿಮಿಷ ಲೈಟ್ ಆಗಿ ಮಸಾಜ್ ಮಾಡಿ ಹಚ್ಚಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ನೋಡಿ ನಿಮ್ಮ ಸ್ಕಿನ್ ಅಲ್ಲಿ ಒಂದು ಒಳ್ಳೆ ರಿಸಲ್ಟ್
ಕಾಣುತ್ತೆ. ಮತ್ತೆ ಸನ್ಸ್ಕ್ರೀನ್ ಮಾತ್ರ ಮಸ್ಟ್ ಅಂಡ್ ಶುಡ್. ನೀವು ಕ್ರೀಮ್ ಹಚ್ಚದೇ ಇರಿ, ಪಿಗ್ಮೆಂಟೇಶನ್ ಇರ್ಲಿ ಇಲ್ಲದೆ ಇರ್ಲಿ, ಸನ್ಸ್ಕ್ರೀನ್ ಅಂತೂ ನೀವು ಹಚ್ಚಲೇಬೇಕು. 18 ವರ್ಷ ಆಗಿರೋರು ಅಲ್ಲಿಂದನೇ ನೀವು ಸನ್ಸ್ಕ್ರೀನ್ ಅನ್ನ ಅಪ್ಲೈ ಮಾಡಲಿಕ್ಕೆ ಈಗಲೇ ಸ್ಟಾರ್ಟ್ ಮಾಡಿ. ಆಗ ನಿಮ್ಗೆ ಮುಂದೊಂದು ದಿನ ಈ ರೀತಿಯಾಗಿ ಪಿಗ್ಮೆಂಟೇಶನ್ ಅನ್ನೋ ಒಂದು ಕಾಯಿಲೆ ಬರೋದಿಲ್ಲ. ಸೊ ಪಿಗ್ಮೆಂಟೇಶನ್ ಅನ್ನ ಕಾಯಿಲೆನ ನೀವು ದೂರ ಇಡಬೇಕು ಅಂದ್ರೆ ಖಂಡಿತ ಇದನ್ನೆಲ್ಲ ನೀವು ಫಾಲೋ ಮಾಡಬೇಕು. ಅಷ್ಟೊಂದು ಶುಡ್ ಸನ್ಸ್ಕ್ರೀನ್ ಅನ್ನ ಮಾತ್ರ ಅಪ್ಲೈ ಮಾಡಲೇಬೇಕು. ಯಾರಿಗಾದ್ರೂ ಬೇಕಿದ್ರೆ ಸನ್ಸ್ಕ್ರೀನ್ ನನ್ನ ಹತ್ರ ಇದೆ, ನೋಡ್ತಾ ಇದೀರಲ್ಲ. ಈ ರೀತಿ ಹಚ್ಕೊಂಡು ನಾವು ಫೇಸಿಗೆ ಮಲ್ಕೊಳ್ಳೋದು ಅಷ್ಟೇನೆ, ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳೋದು ಮಾಮೂಲಿ. ಪಿಗ್ಮೆಂಟೇಶನ್ ಸೋಪ್ ಎಲ್ಲ ಯಾರೆಲ್ಲ ತಗೊಂಡಿದ್ದೀರಾ ಅವ್ರು ಅದನ್ನ ಯೂಸ್ ಮಾಡಿದ್ರೆ, ಅದ್ರ ಜೊತೆಲಿ ಇದನ್ನ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತೆ ಮಿನರಲ್ ಸನ್ಸ್ಕ್ರೀನ್ ಕ್ರೀಮ್ ಕೂಡ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ತುಂಬಾ ಜನ ತಗೊಂಡು ಚೆನ್ನಾಗಿದೆ ಅನ್ನೋ ಒಂದು ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಆದರೆ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಇಲ್ಲಿ ನಿಮಗೆ ಶೇರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಿಮಗೂ ಯಾರಿಗಾದ್ರೂ ಬೇಕಿದ್ರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಆ ನಂಬರ್ಗೆ ನೀವು ವಾಟ್ಸಪ್ ನಂಬರಿಗೆ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಬೋದು. ಮತ್ತೆ ಇನ್ಸ್ಟೆಂಟ್ ಆಗಿ ಯಾರಿಗಾದ್ರೂ ರಿಸಲ್ಟ್ ಬೇಕು ಅಂದರೆ ದಯವಿಟ್ಟು ನನ್ನ ಪ್ರಾಡಕ್ಟ್ಸ್ಗಳನ್ನು ತಗೋಬೇಡಿ. ಇನ್ಸ್ಟೆಂಟ್ ಆಗಿ ನಾನು ತೋರಿಸೋವಂಥ DIYಸ್ಗಳಾಗ್ಬೋದು ಅಥವಾ ನಾನು ಸೇಲ್ ಮಾಡುವಂಥ ಪ್ರಾಡಕ್ಟ್ಸ್ಗಳಾಗ್ಬೋದು ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಏನಿಲ್ಲ ಅಂದ್ರೂ ನಮಗೆ ಒಂದು 2 ರಿಂದ 3 ತಿಂಗಳಾದರೂ ಟೈಮು ತಗೊಳುತ್ತೆ ಸ್ವಲ್ಪ ಆದರೂ ಡಿಫ್ರೆನ್ಸ್ ಬರಲಿಕ್ಕೆ. ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ನಾವು ಸೇಲ್ ಮಾಡುವಂಥದ್ದು ಬರೋದಿಲ್ಲ. ನಾನು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಹಾಗೆ ನನಗೆ ವಾಟ್ಸಪ್ಪಲ್ಲಿ ಬಂದು ಕೇಳೋರಿಗೂ ಕೂಡ ನಾನು ಅದೇ ಆನ್ಸರನ್ನು ಮಾಡ್ತೀನಿ. ನಿಧಾನ ಆದರೂ ಪರವಾಗಿಲ್ಲಪ್ಪ, ಕೆಮಿಕಲ್ ಇಲ್ದಿರೋಂಥ ನ್ಯಾಚುರಲ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ನಮ್ಮ ಪಿಗ್ಮೆಂಟೇಷನ್ನ ಹೋಗ್ಲಾಡಿಸ್ಕೊಂಡು ನಮ್ಮ ಸ್ಕಿನ್ನನ್ನು ಸ್ಮೂತ್ ಆ್ಯಂಡ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಒಂದು ಪೇಷನ್ಸ್ ಲೆವೆಲ್ ಇದ್ದರೆ ಮಾತ್ರ ನೀವು ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡಿ. ಯಾಕೆಂದರೆ ನಿಮಗೆ ಅದೊಂದು ಒಳ್ಳೆ ರಿಸಲ್ಟ್ ಕೊಡಬೇಕು ಅಂದರೆ ಖಂಡಿತ ನೀವು ಪೇಷನ್ಸನ್ನು ಇಟ್ಕೊಳ್ಬೇಕಾಗತ್ತೆ. ಕನ್ಸಿಸ್ಟೆನ್ಸಿಯಾಗಿ ಕಂಟಿನ್ಯೂಸ್ ಆಗಿ ಹೇಳಿದ ರೀತಿಯಲ್ಲಿ ಸನ್ಸ್ಕ್ರೀನನ್ನು ಕೂಡ ಅಪ್ಲೈ ಮಾಡಿದರೆ ಖಂಡಿತ ಒಂದು ಒಳ್ಳೆ ರಿಸಲ್ಟು ಸಿಗಲಿಕ್ಕೆ 2 ಮಾತಿಲ್ಲ. ಸೊ ನನ್ನ ಹತ್ರ ಬೈ ಮಾಡಿರೋರು ಕೂಡ ನನ್ನ ಫ್ರೆಂಡ್ಸ್ ರೀತಿ ತುಂಬ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ. ನಾನು ಹೇಳಿದ ರೀತಿಯಲ್ಲಿ ನಂಗೆ ಅದೊಂದು ತುಂಬಾ ಖುಷಿಯಾಗಿರೋಂಥ ವಿಷಯ. ಯಾಕೆಂದ್ರೆ ನಾನು ಕೊಡುವಾಗಲೇ ಹೇಳಿರ್ತೀನಿ ಇಷ್ಟು ದಿನ ಆಗತ್ತೆ ಈ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಅದನ್ನ ಅರ್ಥ ಮಾಡ್ಕೊಂಡೇನೆ ಅವರು ಪರ್ಚೇಸ್ ಮಾಡ್ತಾರೆ. ನಂಗೆ ಅದೊಂದು ಖುಷಿ ಆಗುತ್ತೆ. ತುಂಬಾ ಎಲ್ಲೋ 100 ಜನದಲ್ಲಿ ಒಬ್ರಿಗೆ ಯಾರಿಗಾದ್ರೂ ಸೂಟ್ ಆಗಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅಂಥವರಿಗೆ ಮಾತ್ರ ಸೂಟ್ ಆಗೋದಿಲ್ಲ. ಬಾಕಿ ಎಲ್ಲರಿಗೂ ಆಲ್ಮೋಸ್ಟ್ ನನ್ನ ಪ್ರಾಡಕ್ಟ್ಸ್ಗಳು ಸೂಟ್ ಆಗಿದೆ. ಡಿಯರ್ ವೀವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಯಿತು, ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬೈ ಬಾಯ್.